1,000 ಇತ್ತು ನನ್ನ ಕೈಯಲ್ಲಿ, ಅಷ್ಟೇ ಇದ್ದಿದ್ದು. ಅದರಲ್ಲಿ ಏನು ಮಾಡಬಹುದು? ಮೊದಲನೇದಾಗಿ ನನಗನ್ಸಿದ್ದು ಉಪ್ಪಿನಕಾಯಿ ಹಾಕ್ಬೋದು. ಈ 70ರ ವಯಸ್ಸಿನಲ್ಲೂ ಕೂಡ ಇಷ್ಟೊಂದು ಎನರ್ಜೆಟಿಕ್ ಆಗಿ ಹೆಂಗಿದ್ದೀರಿ ಅಂತ. ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಉಪ್ಪಿನಕಾಯಿ ಬಿಸ್ನೆಸ್ ಆಯ್ತು, ಬೇರೆ ಪ್ರಾಡಕ್ಟ್ ಸೇರಿಸಬೇಕು ಅಂತೇಳಿ ಯಾಕೆ ಅನ್ನಿಸ್ತು? ಉಪ್ಪಿನಕಾಯಿ ಬೇಕೇ ಬೇಕು ಅನ್ನೋ ಜನರೇಷನ್ ಇವಾಗ ಇಲ್ಲ. ಅವಾಗ ಯೋಚನೆ ಬಂದಿದ್ದು ಬಾಣಂತಿ ಲೇಹ. ಫುಡ್ ಪ್ರಾಡಕ್ಟ್ಸ್ನಲ್ಲಿ ಮಿನಿಮಮ್ 50ರಿಂದ 60% ಸಿಕ್ಕತ್ತೆ ನಮಗೆ. ಈ ಏಜಲ್ಲೂ ಕೂಡ ಹುರುಪಿನಿಂದ, ಸ್ಫೂರ್ತಿಯಿಂದ, ಹುಮ್ಮಸ್ಸಿನಿಂದ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಏನೇನು ಪ್ರಾಡಕ್ಟ್ಸ್ ಮಾಡ್ತಾರೆ ಅಂತ? ರಾಗಿ ಸರಿ, ಬಾಣಂತಿ ಲೇಹ, ಉಪ್ಪಿನಕಾಯಿಗಳು, ಮಸಾಲೆ ಪೌಡರ್ಸು, ಪುಳಿಯೋಗರೆ ಗೊಜ್ಜು, ಮಿಲೆಟ್ ಮಿಕ್ಸ್. ಯಾರಾದರೂ ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳುವಂಥವ್ರಿಗೆ ನೀವೇನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ? ಯಾವ ಪ್ರಾಡಕ್ಟ್ ಇಲ್ವೋ ಮಾರ್ಕೆಟಲ್ಲಿ ಅದರ ಬಗ್ಗೆ ಯೋಚನೆ ಮಾಡಿ, ಅತಿಯಾಗಿ ಬಂಡವಾಳ ಹಾಕಿ ಕಷ್ಟಪಡಬೇಡಿ. ಯಶಸ್ವಿ ಮಹಿಳಾ ಉದ್ಯಮಿ ಸೂರ್ಯ ಅಯ್ಯಂಗಾರ್ಸ್ ಹೋಮ್ ಪ್ರಾಡಕ್ಟ್ಸ್ ಮಾಲೀಕರಾಗಿರೋ ನಾಗಲಕ್ಷ್ಮಿ ಅವರ ಜೊತೆ ಬಿಸ್ನೆಸ್ ಜರ್ನಿಯ ಮಾತುಕತೆ ವೀಕ್ಷಿಸಿ. ಬಾಸ್ಕಾಸ್ಟ್ ಶುಕ್ರವಾರ ಸಂಜೆ 6 ಗಂಟೆಗೆ ಬಾಸ್ವಾಲಾ ಅಕಾಡೆಮಿ ಕನ್ನಡ ಚಾನೆಲ್ನಲ್ಲಿ. ಬಾಸ್ವಾಲಾ, ಬಿ ದ ಬಾಸ್.